ಸ್ನೇಹಿತರೆ ನಮಸ್ಕಾರ, ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಾತಕದಲ್ಲಿ ಶನಿ ಮತ್ತು ಚಂದ್ರರು ಒಂದೇ ಮನೆಯಲ್ಲಿದ್ದರೆ ಏನು ಫಲ ಇರುತ್ತೆ, ಯಾವ ರೀತಿ ಸಮಸ್ಯೆಗಳಿರುತ್ತೆ, ಹಾಗೆ ಯಾವ ರೀತಿ ಪರಿಹಾರಗಳನ್ನು ಅಥವಾ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಅನ್ನೋದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಚಂದ್ರ ಮನಸ್ಸಿಗೆ ಕಾರಕ, ಮಾತೃಕಾರಕ. ನಾವು ನೆಮ್ಮದಿಯಾಗಿ ಇರೋದಕ್ಕೆ, ಹಾಯಾಗಿರೋದಕ್ಕೆ ಚಂದ್ರ ಕಾರಕನಾಗ್ತಾನೆ. ಚಂದ್ರ ಸಹಜ ಶುಭ ಗ್ರಹ, ಆತ ಪಾಪಿಯಲ್ಲ. ಸಹಜವಾಗಿಯೇ ಪೂರ್ಣಚಂದ್ರ ಶುಭ ಫಲಿತಾಂಶವನ್ನು ಕೊಡ್ತಾನೆ. ಅದೇ ಕ್ಷೀಣಚಂದ್ರನಾಗಿದ್ದರೆ, ಅಂದರೆ ಅಮಾವಾಸ್ಯೆಗೆ ಹತ್ತಿರದ ಚಂದ್ರ ಆದರೂ ಕೂಡ ಅಂತಹ ಕೆಟ್ಟ ಫಲಿತಾಂಶವನ್ನೇನೂ ಆತ ನೀಡೋದಿಲ್ಲ. ಆದರೆ ಶನಿ ಹಾಗಲ್ಲ. ಶನಿ ಶ್ರಮಕ್ಕೆ ಕಾರಕ, ಶನಿ ಕರ್ಮಕಾರಕ, ಕಷ್ಟಕಾರಕ, ದುಃಖಕಾರಕ. ಶನಿ ಸಹಜ ಪಾಪಗ್ರಹ. ಕಷ್ಟ ನಷ್ಟಗಳಿಗೆ, ಕೆಲಸ ಕಾರ್ಯಗಳಿಗೆ, ಪರಿಶ್ರಮಕ್ಕೆ, ಜೊತೆಗೆ ಆಲಸ್ಯಕ್ಕೆ, ರೋಗಗಳಿಗೆ, ಅನವಶ್ಯಕವಾದಂತಹ ಖರ್ಚುಗಳಿಗೆ ಇವಕ್ಕೆಲ್ಲ ಶನಿ ಕಾರಕನಾಗ್ತಾನೆ. ಜಾತಕದಲ್ಲಿ ಶನಿ ಮತ್ತು ಚಂದ್ರರು ಒಟ್ಟಾಗಿದ್ದಾರೆ ಅಂದರೆ ಅದನ್ನು ವಿಷಯೋಗ ಅಂತ ಶಾಸ್ತ್ರ ಕರೆಯುತ್ತೆ. ಬದುಕನ್ನು ಕೊನೆಗೊಳಿಸುವ ಅಥವಾ ಜೀವನಕ್ಕೆ ದಾರುಣವಾದಂತಹ ಪೆಟ್ಟನ್ನು ನೀಡಿ ಜೀವನವನ್ನು ನರಕವನ್ನಾಗಿಸುವಂತಹ ಶಕ್ತಿ ಈ ವಿಷಯೋಗಕ್ಕಿದೆ. ಹಾಗಂತ ಈ ಯೋಗ ಇದ್ದ ತಕ್ಷಣ ಎಲ್ರಿಗೂ ಕೆಟ್ಟದ್ದೇ ಆಗುತ್ತೆ ಅಂತ ಭಯ ಪಡಬೇಡಿ. ನಿಮ್ಮನ್ನು ಭಯಪಡಿಸೋದು ಜ್ಯೋತಿಷಿಯಾಗಿ ನನ್ನ ಉದ್ದೇಶ ಅಲ್ಲ. ಇದನ್ನೆಲ್ಲ ನೀವು ತಿಳಿದುಕೋಬೇಕು ಅನ್ನೋ ಕಾರಣಕ್ಕೆ, ಆಸಕ್ತಿ ನಿಮಗಿರೋ ಕಾರಣಕ್ಕೆ, ಅಥವಾ ಕಲಿಬೇಕು ಅನ್ನುವಂಥ ಆಸೆ ಇರೋ ಕಾರಣಕ್ಕೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ನಾನು ಇದನ್ನು ಹೇಳಲೇಬೇಕಲ್ವಾ. ಈ ಶನಿ ಮತ್ತು ಚಂದ್ರರ ಸಂಬಂಧ ಎಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಉಂಟು ಮಾಡುತ್ತೆ ಅನ್ನೋದು ಪ್ರತಿಯೊಂದು ಜಾತಕದ ಮೇಲೆ ನಿರ್ಧಾರ ಆಗುತ್ತೆ. ಕೇವಲ ಶನಿ ಚಂದ್ರ ಜೊತೆಗಿದ್ರೆ ಸಮಸ್ಯೆ ಪೂರ್ತಿಯಾಗಿ ಉಂಟಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಶನಿ ಮಂದಗ್ರಹ, ನಿಧಾನವಾಗಿ ಚಲಿಸೋನು. ಅವನಿಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದಕ್ಕೆ 2.5 ವರ್ಷಗಳು ಬೇಕು. ಇಡೀ ಜಾತಕ ಚಕ್ರವನ್ನು ಪೂರ್ತಿಯಾಗಿ ಸುತ್ತಿ ಬರೋದಕ್ಕೆ 30 ವರ್ಷಗಳು ಬೇಕು. ಜಾತಕದಲ್ಲಿ ಅತಿ ನಿಧಾನವಾಗಿ ಚಲಿಸೋನೇ ಈ ಶನಿ. ಆದರೆ ಚಂದ್ರ ಹಾಗಲ್ಲ, ಇದಕ್ಕೆ ತದ್ವಿರುದ್ಧ. ಚಂದ್ರನ ವೇಗಕ್ಕೆ ಇನ್ಯಾರೂ ಸಮರಿಲ್ಲ. ಚಂದ್ರ ಕೇವಲ 2 ದಿನದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿಬಿಡ್ತಾನೆ. 1 ತಿಂಗಳೊಳಗೇನೆ ಆತ ಇಡೀ ಜಾತಕ ಚಕ್ರವನ್ನು ಸುತ್ತಿ ಮುಗಿಸಿರ್ತಾನೆ. ಇದು ಚಂದ್ರನ ವೇಗ. ಶನಿ ಎಲ್ಲದರಲ್ಲೂ ನಿಧಾನ, ಚಂದ್ರನದ್ದು ಎಲ್ಲದರಲ್ಲೂ ಬುಲೆಟ್ ಟ್ರೈನ್ನ ವೇಗ. ಆಮೆಗತಿಯಲ್ಲಿ ಸಾಗೋ ಶನಿ ಚಿರತೆಯಂತೆ ಓಡೋನು ಚಂದ್ರ. ಇಬ್ಬರಲ್ಲಿ ಯಾವುದರಲ್ಲೂ ಕೂಡ ಸಾಮ್ಯತೆ ಅನ್ನೋದಿಲ್ಲ. ಹಾಗಾದರೆ ಈ 2 ಗ್ರಹಗಳ ಸಂಬಂಧ ಜಾತಕದಲ್ಲಿದ್ದರೆ ಏನು ಸಮಸ್ಯೆಗಳು ಸಂಭವಿಸಬಹುದು? ಮೊದಲನೇದು ನಿರ್ಧಾರಗಳಲ್ಲಿ ವಿಪರೀತವಾದಂತಹ ಗೊಂದಲ. ಆಗಲೇ ಹೇಳಿದ ಹಾಗೆ ಚಂದ್ರ ಮನಸ್ಸಿಗೆ ಕಾರಕ, ಅದೇ ರೀತಿ ವೇಗವಾಗಿ ಚಲಿಸುವಂಥ ಗ್ರಹ. ಚಂದ್ರನ ಸ್ವಭಾವ ವೇಗ, ಆದರೆ ಅವನ ಜೊತೆ ಮಂದಗ್ರಹವಾಗಿರುವಂತಹ ಶನಿ ಇದ್ದಾಗ ಚಂದ್ರನ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಬೇಕಾಗತ್ತೆ. ಚಂದ್ರ ಎಲ್ಲವೂ ಬೇಗ ಆಗಬೇಕು ಅಂತ ಅಂದ್ಕೊಂಡ್ರೆ ಶನಿ ಚಂದ್ರನ ವೇಗಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ. ಶನಿ ಅದನ್ನು ತಡವಾಗಿಸ್ತಾನೆ. ಶನಿಯ ಪ್ರಭಾವ, ಚಂದ್ರನ ಸ್ವಭಾವ ಎರಡರ ಮಧ್ಯೆ ಜಾತಕನ ಮನಸ್ಸು ಗೊಂದಲದ ಗೂಡಾಗುತ್ತೆ. ಯಾವ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಶನಿಯ ಪ್ರಭಾವ ಗೋಚಾರದಲ್ಲಿ ಬಂದಾಗಲೇ ಅದನ್ನು ಸಾಡೆ ಸಾತಿ ಅಂತ ಕರಿತೀವಿ. ಹಾಗಿರುವಾಗ ಶನಿಯ ಜೊತೆಗೇನೆ ಜನ್ಮ ಜಾತಕದಲ್ಲಿ ಚಂದ್ರ ಇದ್ದಾಗ ಅದು ಜೀವನ ಪೂರ್ತಿ ಸಾಡೆ ಸಾತಿ ಪ್ರಭಾವವನ್ನು ಕೂಡ ಕೊಡಬಹುದು. ಇನ್ನು ಎರಡನೇ ಸಮಸ್ಯೆ ಆಲಸ್ಯ. ಚಂದ್ರನ ಚುರುಕು ಸ್ವಭಾವ ಅನ್ನೋದು ಶನಿಯ ಆಲಸ್ಯದ ಎದುರು ಗೆಲ್ಲೋದಕ್ಕೆ ಸಾಧ್ಯವಾಗದೆ ವ್ಯಕ್ತಿ ಅತಿಯಾದ ಆಲಸ್ಯವನ್ನು ಹೊಂದಿರಬಹುದು. ಇದರಿಂದ ಪ್ರತಿ ವಿಷಯದಲ್ಲೂ ಆಲಸ್ಯವೇ ಕಾಡಿದ್ರೆ ವ್ಯಕ್ತಿ ಜೀವನದಲ್ಲಿ ಏನನ್ನು ಸಾಧಿಸೋದಕ್ಕೂ ಕೂಡ ತುಂಬ ಕಷ್ಟಪಡಬೇಕಾಗಿ ಬರಬಹುದು. ಮೂರನೇ ಸಮಸ್ಯೆ ಆರೋಗ್ಯ. ಶನಿ ಚಂದ್ರ ಒಟ್ಟಿಗೆ ಇದ್ದಾಗ ವ್ಯಕ್ತಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬಾಧಿಸುವಂಥ, ಆಗಾಗ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಇದು ದೈಹಿಕವಾಗಿ ಆದರೂ ಆಗಿರಬಹುದು ಅಥವಾ ಮಾನಸಿಕವಾಗಿ ಆದರೂ ಆಗಿರಬಹುದು. ಅತಿಯಾದ ಚಿಂತೆ, ಡಿಪ್ರೆಷನ್, ಆಂಗ್ಸೈಟಿಯಂತಹ ಸಮಸ್ಯೆಗಳು ಕಾಡಬಹುದು. ದೈಹಿಕವಾಗಿ ಕೂಡ ಜೀರ್ಣಾಂಗ ಸಮಸ್ಯೆ, ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು,
ಕಾಲು ನೋವು ಅಥವಾ ಕೆಳಭಾಗದ ಬೆನ್ನು ನೋವಿನ ಸಮಸ್ಯೆ ಕಾಣಬಹುದು. ಧೂಮ್ರಪಾನ ದುಶ್ಚಟಗಳಿಗೆ ಕೂಡ ದಾಸರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಂತ ಎಲ್ಲವೂ ಕೂಡ ಕೆಟ್ಟ ಫಲಿತಾಂಶವೇ ಇರುತ್ತೆ ಅಂತಲ್ಲ. ಇವುಗಳಿಗೆ ಸಂಬಂಧಿಸಿದಂಥ ಶುಭ ಫಲಿತಾಂಶಗಳು ಕೂಡ ಇರುತ್ತೆ. ಅತ್ಯಂತ ಹೆಚ್ಚು ಮೆಚುರಿಟಿಯನ್ನು ಹೊಂದಿರಬಹುದು. ಶನಿ ಗುರುವಿನಂತೆ ಸ್ವಭಾವವನ್ನು ಕೂಡ ಹೊಂದಿದ್ದಾನೆ. ಶನಿಯ ಉದ್ದೇಶ ವ್ಯಕ್ತಿಯನ್ನು ಸರ್ವನಾಶ ಮಾಡೋದಲ್ಲ, ಬದಲಾಗಿ ಆ ವ್ಯಕ್ತಿಯನ್ನು ಶಿಕ್ಷಿಸಿ ಅವನನ್ನು ಸರಿದಾರಿಗೆ ತರೋದು. ತನ್ನ ತಪ್ಪುಗಳ ಮೂಲಕ ಹೊಡೆತ ತಿನ್ನೋ ಮನುಷ್ಯ ಪದೇ ಪದೇ ಆ ತಪ್ಪುಗಳಿಂದ ಪಾಠ ಕಲಿತು ಮೆಚುರಿಟಿಯನ್ನು ಸಂಪಾದಿಸ್ಕೋತಾನೆ. ಸರಿ ತಪ್ಪುಗಳು, ನ್ಯಾಯ ನಿರ್ಧಾರಗಳು ಇವೆಲ್ಲ ಚೆನ್ನಾಗಿ ಬರುತ್ತೆ. ಶನಿ ತುಲಾ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಆ ರಾಶಿಯ ಚಿಹ್ನೆ ತಕ್ಕಡಿ. ತಪ್ಪು ಸರಿಗಳ ನಿರ್ಧಾರ ಶನಿಯ ಕಾರಕತ್ವ. ತಪ್ಪಿಗೆ ಶಿಕ್ಷೆ, ಹಾಗೆ ಸರಿಗೆ ಉತ್ತಮ ಫಲವನ್ನು ಶನಿ ತನ್ನ ಪ್ರಭಾವದ ಮೂಲಕ ಕೊಡ್ತಾನೆ. ಈ ಒಂದು ಕಾಂಬಿನೇಷನ್ ಇರುವಂತಹ ವ್ಯಕ್ತಿಗಳು ನ್ಯಾಯಾಧೀಶರು ಅಥವಾ ಲಾಯರ್ಗಳು, ಪೊಲೀಸರು, ಈ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ಬರುವಂತಹ ಯಾವುದೇ ಅಧಿಕಾರಿಗಳಾಗಿರಬಹುದು. ಅಂತಹ ಕಾನೂನು ರಕ್ಷಣೆಯಲ್ಲಿದ್ದರೆ, ಆ ಒಂದು ಪದವಿಗಳಲ್ಲಿ, ಆ ಒಂದು ಉದ್ಯೋಗಗಳಲ್ಲಿದ್ದರೆ ಅವರಿಗೆ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ. ಹಾಗೆ ಶನಿ ಆಲಸ್ಯಕ್ಕೆ ಕಾರಕ ಆದರೂ ಕೂಡ ಶನಿ ಪರಿಶ್ರಮಕ್ಕೆ ಕಾರಕ. ಶನಿ ಚಂದ್ರ ಸಂಬಂಧ ಇರೋರು ಹಾರ್ಡ್ ವರ್ಕರ್ಗಳಾಗಿ ಕೂಡ ಇರೋ ಸಾಧ್ಯತೆ ಇರುತ್ತೆ. ಅತಿ ಕಠಿಣ ಪರಿಶ್ರಮಿಗಳಾಗಿ ವರ್ಕಹಾಲಿಕ್ ಸ್ವಭಾವವನ್ನು ಹೊಂದಿರೋ ವ್ಯಕ್ತಿಗಳಾಗಿ ಕೂಡ ಇರೋ ಸಾಧ್ಯತೆ ಇರುತ್ತೆ. ಸಹಜ ರಾಶಿ ಕುಂಡಲಿಯಲ್ಲಿ ಚಂದ್ರ 4ನೇ ಮನೆಗೆ ಅಧಿಪತಿ. ಈ 4ನೇ ಮನೆ ಗ್ರಹಸ್ಥಾನ ಅಂತ ಕರೆಸ್ಕೊಳ್ಳುತ್ತೆ. ಶನಿ 10 ಮತ್ತು 11ನೇ ಮನೆಗೆ ಅಧಿಪತಿ. 10ನೇ ಮನೆ ಕರ್ಮಸ್ಥಾನ. ಈ 10ನೇ ಮನೆ 4ನೇ ಮನೆಗೆ ವಿರುದ್ಧವಾಗಿರುವಂಥ ಸ್ಥಾನ. 4ನೇ ಮನೆ ಗ್ರಹಸ್ಥಾನವಾದರೆ 10ನೇ ಮನೆ ಕರ್ಮಸ್ಥಾನ. ಉದ್ಯೋಗ ಸಮಾಜದಲ್ಲಿ ಗೌರವವನ್ನು ಉಂಟಾಗುವಂತೆ, ಅದರಿಂದ ಮನೆಯವರು ಕೂಡ ಮೆಚ್ಚುವಂತೆ ಇರುತ್ತೆ ಅಂತ ಅನ್ಕೋಬಹುದು. ಬೇರೆ ಇತರ ಪಾಪಗ್ರಹಗಳ ಸಂಬಂಧ ಇಲ್ಲದೆ ಇದ್ದರೆ ಹಾಗೂ ಶನಿ ಮತ್ತು ಚಂದ್ರ ಸಂಬಂಧ ಅನುಕೂಲವಾಗಿರುವಂತಹ ಭಾವಗಳಲ್ಲಿದ್ದರೆ ಈ ವಿಷಯೋಗವೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡಬಹುದು. ಶನಿ ಮತ್ತು ಚಂದ್ರ ಒಟ್ಟಿಗೆ ಇರುವಂತಹ ವ್ಯಕ್ತಿಗಳು ಶಿವನ ಆರಾಧನೆಯನ್ನು, ಹನುಮಂತನ ಆರಾಧನೆಯನ್ನು ಅಥವಾ ಶನಿ ಜಪಗಳನ್ನು ಶನಿವಾರ ದಿನ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಶಿವ ಸಹಸ್ರನಾಮ ಜಪ, ಆಂಜನೇಯನಿಗೆ ಸಂಬಂಧಪಟ್ಟ ಹಾಗೆ ನೀವು ಹನುಮಾನ್ ಚಾಲೀಸವನ್ನು ಕೂಡ ಓದ್ಕೋಬಹುದು. ಹಾಗೆ ಶನಿಗೆ ಸಂಬಂಧಪಟ್ಟ ಹಾಗೆ ಶನಿ ಜಪವನ್ನು ಕೂಡ ಮಾಡ್ಕೋಬಹುದು. ಈ ಶನಿ ಚಂದ್ರ ಸಂಬಂಧ ಹೆಚ್ಚಾಗಿ ಕೆಟ್ಟ ಫಲಿತಾಂಶವನ್ನೇ ಕೊಡುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಹಾಗಂತ ಕೇವಲ ಇದೊಂದೇ ಕಾರಣಕ್ಕೆ, ಇದೊಂದೇ ಸೂತ್ರವನ್ನು ಇಟ್ಕೊಂಡು ಎಲ್ಲರ ಜಾತಕದಲ್ಲೂ ಇದೇ ರೀತಿ ಅನ್ವಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಜಾತಕದಲ್ಲೂ ಕೆಟ್ಟ ಫಲಿತಾಂಶ ಕೊಡುತ್ತೆ ಅನ್ನೋ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಯಾಕಂದರೆ ಒಂದು ಜಾತಕವನ್ನು ನೋಡಿ ಫಲ ನಿರ್ಧಾರ ಮಾಡಬೇಕು ಅಂದರೆ ಹಲವಾರು ಅಂಶಗಳನ್ನು ನೋಡಿ ಫಲ ನಿರ್ಧಾರ ಮಾಡಬೇಕಾಗತ್ತೆ. ಕೇವಲ ಶನಿ ಮತ್ತು ಚಂದ್ರರ ಸಂಬಂಧ ನೋಡಿ ಫಲ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಸಾಧಾರಣ ಜ್ಯೋತಿಷ್ಯ ಫಲಸೂತ್ರ ಮಾತ್ರ. ಇನ್ನು ನಿಮ್ಮ ಜಾತಕದಲ್ಲಿ ಈ ಸಂಬಂಧ ಇದೆಯಾ ಅಥವಾ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾ, ನಿಮ್ಮ ಜಾತಕದ ಬಗ್ಗೆ ವಿವರವಾಗಿ ತಿಳಿಯಬೇಕಾ? ಹಾಗಾದರೆ ಈ 7795502082 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಜಾತಕ ಪರಿಶೀಲನೆಗೆ ನನ್ನ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು. ನೀವು ಕರೆ ಮಾಡಿದ್ರೆ ಸ್ವತಃ ನಾನೇ ಮಾತಾಡ್ತೀನಿ. ಒಬ್ಬರ ಜಾತಕ ಪರಿಶೀಲನೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಹಾಗೆ ನೀವೇನಾದರೂ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇದ್ದರೆ ನಮ್ಮ ಜ್ಯೋತಿಷ್ಯ ತರಗತಿಯನ್ನು ಕೂಡ ಜಾಯಿನ್ ಆಗಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ವೈದಿಕ ಜ್ಯೋತಿಷ್ಯ ತರಗತಿಯನ್ನು ಕೇವಲ 3000 ರೂಪಾಯಿಗಳಿಗೆ ಮಾತ್ರ. ಇಷ್ಟು ಕಡಿಮೆ ಬೆಲೆ ನಿಮಗೆ ಇನ್ನು ಬೇರೆ ಕಡೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. 50 ತರಗತಿಗಳು, ಪ್ರತಿ ತರಗತಿಯು 1 ಗಂಟೆ ಅವಧಿಗಿಂತ ಹೆಚ್ಚಿರುತ್ತೆ. ಹಾಗೆ ಪ್ರತಿ ತರಗತಿಗೆ ನೋಟ್ಸ್ನ ರೀತಿಯಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಅನುಮಾನವನ್ನು ಪರಿಹರಿಸ್ಕೊಳ್ಳೋದಕ್ಕೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಕೇಳಬಹುದು. ಹಾಗೆ ಕಾಲ್ ಬ್ಯಾಕ್ ಕೂಡ ಪಡಿಬಹುದು. ಈ ಎಲ್ಲ ಅವಕಾಶಗಳು ಕೇವಲ 3000 ರೂಪಾಯಿಯಲ್ಲಿ ಮಾತ್ರ ಸಿಗುತ್ತೆ. ನೇರವಾಗಿ ನೀವು ನನ್ನ ಜೊತೆನೇ ಮಾತಾಡಿ ಅಥವಾ ನನಗೆ ವಾಟ್ಸಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡೋ ಮೂಲಕ ಜ್ಯೋತಿಷ್ಯ ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹಾಗೆ ಈ ಕೋರ್ಸನ್ನು ಜಾಯಿನ್ ಆಗಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೋಬಹುದು. ಇಲ್ಲೂ ಕೂಡ ನೇರವಾಗಿ ನಾನೇ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಜೈ ಶ್ರೀರಾಮ್.